850 ml ತೋರಿಸಿದ್ರೆ ಟಾರ್ಚ್ ಬಿಡಮ್ಮ. ಟಾರ್ಚ್ ಒಳ್ಳೆ ಬರ್ತಿರ್ತಾರೆ. ಅಲ್ಲ ಇಷ್ಟು ಹೆವಿ ಸಿ ಸಿ ಕೊಟ್ಟು 850 ml ಆಯಿಲ್ ಕೊಟ್ಟೆ ಅನ್ಕಟ್ಟೆ ಇದಕ್ಕೆ. 1 ಲೀಟ್ರ್ ತೊಗೊಂಡ್ರೂ ಅದರಲ್ಲೇ ಉಳಿಸ್ಬೇಕೀಗ. 150 ml ಉಳಿಯುತ್ತೆ. ನಾವು ಒಂದ್ಸಲ ಯೋಚನೆ ಮಾಡಿ 150 ml ಉಳಿಸ್ಕೊಂಡಿದ್ದೆ. 6ನೇ 7ನೇ ಸರ್ವಿಸಿಗೆ 1 ಲೀಟರ್ ಫ್ರೀ ಬಂದ್ಬಿಡುತ್ತೆ. ಅದೇನು ಬೇಡ ಅನ್ಸುತ್ತೆ. ಹೆಂಗೆ ಆಗ್ತದೆ ಅಲ್ಲಿ ಇದರಲ್ಲೇ ಇರ್ಬೇಕು. ಯಾಕಂದ್ರೆ ಹಾಕಿ 10 ನಿಮಿಷ ಸ್ಟಾರ್ಟಿಂಗಲ್ಲಿ ಇಡ್ಬೇಕು ಅಲ್ಲಿ. ಹತ್ತು ನಿಮಿಷ ಆಯ್ತು. ಆಯ್ತು ಚೆನ್ನಾಗಿತ್ತು ಅನ್ನಿಸ್ಬೋದು. ಹಾಲು ಅದು ಹಾಕಿರಲ್ಲ, ಅದಕ್ಕೆ ತೆಳುವಾಗಿರೋದು. ಹಾಂ ಫ್ರೆಶ್ನರ್ ಹಾಕಿರಲ್ಲ, ಫುಲ್ ಬ್ಲ್ಯಾಕ್ ಆಗಿತ್ತು. ಆಮೇಲೆ ದಪ್ಪ ಇರ್ತಿತ್ತು ಇರೋದು. ಆಯಿಲ್ ಫುಲ್ ಬ್ಲ್ಯಾಕ್ ಆಗಿತ್ತಲ್ಲ, ತಲೆಗಿಟ್ಟೈತಿ. 2000 ಕಿಲೋಮೀಟ್ರ್ 2000 ಕಿಲೋಮೀಟ್ರ್ ಅಷ್ಟೇ ಚೇಂಜ್. ಯಾಕೆಂದರೆ ಜಾಸ್ತಿ ಓಡಿಸೋಕ್ಕಾಗಲ್ಲ. ಅದೇ 70 ಅಂತ ನೋಡ್ರಿ. ಆಯ್ತು ಎಷ್ಟು ಸ್ವಲ್ಪ ಇದು ಯಾವುದು ಆಯಿಲ 442 ಇದೆ. ಎಷ್ಟು? 442. 442. ಅದೇ ತಾನೇ. ನಾನು ಅಂತಲ್ಲ ಇನ್ನೊಂದು 500 ಚಿಲ್ಲರೆ ಬರುತ್ತೆ ಅಂತ. ಇನ್ನೊಂದು ಬರುತ್ತೆ. ಇದು ಸೆನ್ಸಿಟಿಕ್ಕೆ. ಇದನ್ನು ಹಾಂ ಸೆನ್ಸಿಟಿಕ್ಕೆ ಸೈಡಲ್ಲಿ ಕಡಿಮೆ ಆಗಿತ್ತು. ಅದು ಶೆಲ್ಲಲ್ಲಿ ಇರುತ್ತೆ 500 ಚಿಲ್ಲರೆ. ಇದೇ ಮೋಟೋನೇ ಹಾಕ್ಸೋದು ನಾನು. 220 240 ತಗೊಂಡಿದ್ದು ನಿಮಗೆ. ಆಲ್ ಫಿಲ್ಟ್ರ್ ಸೇರಾ ಆಯಿಲ್ ಫಿಲ್ಟ್ರ್ ಸೇರಿ 650 ಅಂತ. 620 630 ತಗೊಂಡಿದ್ದು. ಇದನ್ನು ಸೆನ್ಸಿಟಿಕ್ಕೆ. 40 ಇಲ್ಲಿ ಸಣ್ಣಗೆ ಬರೋದು ಸೆನ್ಸಿಟಿಕ್ ಅಂತ ಹೇಳಿ. ಸೆನ್ಸಿಟಿಕ್ ಇಂಜನ್ ಆಯಿಲ್ ಇದು ಹಾಕ್ತೀರಾ? ಮೋಟೋರಲ್ಲೇ ಅಲ್ಲ ಇದನ್ನು. ಮೋಟೋನೇ ಹಾಕ್ತೀವಿ. ಗಾಡಿ ಹಿಡ್ಕೊ ಬರಬೇಕು ಸ್ಕೂಟಿ. ಆಯ್ತಾಯ್ತೆ ಅಲ್ಲಿ ಬಿಡ್ರಲ್ಲ. ನೋಡಿದಾಗ ಅದೊಂದು ಮೀಟ್ರು ಅದು ಇದಕ್ಕೆ ಕಟ್ ಮಾಡ್ತಾರೆ. ವೆಡಿಂಗ್ ಕಟ್ ಮಾಡಿಸ್ಕೊಂಡ್ರೆ ಗೋಲ್ಡ್ ಹಾಕೋದು. ಸ್ಪಂಜು ನಂತರ ಯಾವುದಿಲ್ಲ. ಇದರಲ್ಲಿ ಅಳಿಸ್ಲಾ ಅಳತೆ ಮಾಡ್ಕೊಳ್ಳ ಹೊರಗಡೆ ಚೆನ್ನಾಗಿ ಮಾಡ್ತೀವಿ. ಮೇಲೆ ಹಾಕ್ಬೇಕು. ಅಲ್ಲ ಅಳತೆ ಬಟ್ಟೆ ಬಿಡು. ಬೆಟರ್ ಅಳತೆ ಮಾಡ್ಕೊಳ್ಳ. ಅಲ್ಲ ಇಷ್ಟೊಂದು ಹೆವಿ CC ಗಾಡಿ ಕೊಟ್ಟು ಬರೀ 850 ml ಆಯಿಲ್ ಕೊಟ್ಟೆ ಅಂದಮೇಲೆ ಅದೇ ಆಶ್ಚರ್ಯ. ಸ್ಕೂಟಿ ಕೊಟ್ಟ ನೋಟ. ಹಾಂ ನಂಗೆ ಅದು ಮೆಕ್ಯಾನಿಕ್ ಕೇಳಿ ಡೌಟ್ ಆಯಿತು. ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಹೌದಾ ಅಂತ. ಹೌದು 850 ml ಇದೆ. ಮೇಲೆ ತನಕ ಬರ್ತೀರಾ? ಪೆಟ್ರೋಲ್ ಬೇಕಾದ್ರೆ 100 ರೂಪಾಯಿ ಹಾಕ್ಸೋದು.
ತಗೊಳ ಹ್ಞೂ ಒಂದು ಪಾಯಿಂಟ್ ಜಾಸ್ತಿ ಇದೆ ಇರಲಿ, ಹ್ಞೂ ತೊಂದರೆ ಇಲ್ಲ. ಹ್ಞೂ ಅದೇ ಕಮ್ಮಿ ಇಲ್ಲ ಇದು ಅಷ್ಟೇ ಅದಕ್ಕೆ. ಅಷ್ಟೇನಾ? ಹಾಂ, ಇಲ್ಲಿ ಬಿಡಿ, ಟಾರ್ಚ್ ಬಿಡಿ ಒಂಚೂರು. ಹೌದಾ ಅಷ್ಟೇನಾ? ಇಲ್ಲಿ ಟಾರ್ಚ್ ಬಿಡಿ, ಈ ಕಡೆ ಟಾರ್ಚ್. ಲೆವೆಲ್ ಅಲ್ಲಿವರೆಗೆ ಇರೋದು ಅದು. ರೇಟ್ ಕಮ್ಮಿ ಹಿಡಿತಿತ್ತಲ್ಲ, ಮೋಸ್ಟ್ ಕಮ್ಮಿ ಆಗಿರೋದು ರೆಡ್ ಅಲ್ಲ, ಅದ್ರಲ್ಲಿ ಮಿಕ್ಸ್ ಆಗುತ್ತೆ. ಅದಿರೋದು ವೈಟ್. ವೈಟ್ ಇದೆಯಾ? ವೈಟ್ ಇದ್ರೆ ಒಂದು ಕೊಡಿ. ವೈಟ್ ಅಲ್ಲ ಆತ, ಅದು ವೈಟ್. ಅದು ಕೆಂಪು ಐತೆ. ಹಾಂ, ರೆಡ್ ಈಗ ನಾನು ತೆಗ್ದು ತೋರಿಸಿದ್ನಲ್ಲ, ಇದು ವೈಟು. ರೆಡ್ ಅವರು ತಗೊಂಡಿರಲ್ಲ, ಈಗ ಹಾಕಿ ವೈಟ್ ಇನ್ನೊಂದು ಐತೆ, ಹಾಕಿ ತೋರಿಸಿ. ವಾ, ವೈಟೇ ಹಾಕಿ. .4.3 ವೈಟ್ ಅಲ್ಲ? ಹಾಂ, ಬಿಡಿ, ಇವ್ರು ಹಾಕಿ ಅದ್ರ ಮೇಲೆ ಟಾರ್ಚ್ ಬಿಡಿ ಈ ಕಡೆ. ನಾಳೆ ತಿಳಿಸ್ಬಿಡಿ, ಚೆಲ್ಲತ್ತೆ. ಮತ್ತೆ ಈಗ ಹಾಕಿದ್ರೆ ಹಾಕಿ ಅದ್ರ ಮೇಲ್ಗಡೆ ಇದ್ದಿದೆ ಊಟ. ಅಲ್ಲೇ ಇತ್ತಲ್ಲ ಒಂದೇ ಇದು ಒಂದೇ ಇದೆ ಮುಚ್ಚಳ. ಅದು ಒಂದು ಇಷ್ಟೇ ಇದಾ? ಇಲ್ಲ, ಅದಿತ್ತು ಮೇಲ್ಗಡೆ ವೈಟ್ ಒಂದಿತ್ತು, ಆಮೇಲೆ ಅಲ್ಲೆಲ್ಲ ಇಟ್ಟು ಅಲ್ಲೇ ಇತ್ತು ಬ್ಲ್ಯಾಕ್. ನೋಡು, ನಂದು ಇದು ಫ್ರಂಟ್ ಬ್ಯಾಕ್ ಅಷ್ಟೊಂದು ಶಾರ್ಪ್ ಇಲ್ಲ, ನಂದು ಹಳೆ ಗಾಡಿ ಇದ್ದಷ್ಟು. ಅದು ಚೂ ಮುಟ್ಟ ಸಾಕು, ಒಳ್ಳೆ ಪಚ್ಚತ್ತು ಬೇಕು. ಇದು ಅಷ್ಟಿಲ್ಲ, ಆಮೇಲೆ ಏನಕ್ಕೆ ಹೋದಾಗೆ. ಹಲೋ ಹಲೋ, ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ನ. ಸರಿ, ಮನೆ ಹೋಗಿ ಮಾಡಿ. ಹಾಂ, ಇದು ಲಿವರ್ ಏನಾದ್ರು ಆಲ್ಟ್ರೇಷನ್ ಹಾಕಿಲ್ಲ, ಅದರಿಂದ ಏನಾದ್ರು ಆಗತ್ತಾ? ಹೌದಾ? ಹಾಂ, ಪ್ರೆಸರ್ ಏನಾದ್ರು ಕಡಿಮೆ ಆಗುತ್ತಾ? ಹಂಗಂತೀರಾ? ಅದು ಲಿವರ್ಗಳು ಆಲ್ಟ್ರೇಷನ್ ಅಲ್ಲ, ಅದರಿಂದ ಏನಾದ್ರು ಆಗತ್ತಾ? ಹಂಗೆ ಏನಾದ್ರು ಆಗ್ಬೋದು. ಅದೇ ಮಿಸ್ ಅಂತ. ಅಷ್ಟೇ ಅಣ್ಣ? ಹಾಂ, ಅಷ್ಟೇ ಅದೇ ಮತ್ತೆ. ಎಷ್ಟು ಸ್ಪೇರ್ ನೋಡಿಬೇಕು? ಚಾಯ್ಲ್ ಬಿಟ್ರೆ ಆಗಲ್ಲ, ಚಾಯ್ಲ್ ಬಿಡಿ. ಸ್ಟಂಟಿಗೆನಾ? ಚಾಯ್ಲ್ ಬಿಡ್ತೇವೆ ನಾವು ಇದಕ್ಕಲ್ಲ ಇಂಡಿಕೇಟರ್.